ಸನ್ಮಾನ್ಯ ಶ್ರೀ ಬಸವರಾಜಣ್ಣ ಮತ್ತಿಮೂಡವರನ್ನೇ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರನ್ನು, ಗಣ್ಯರನ್ನು, ಈ ಸಮಾರಂಭದೊಳಗೆ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತರಲ್ಲಿ ಕೂಡ ಅನಂತ ಶರಣಾರ್ಥಿಗಳು. ಈಗಾಗಲೇ ಗ್ರಾಮದ ಅಭಿವೃದ್ಧಿಯ ವಿಚಾರವಾಗಿ ಏನೇನು ಅಭಿವೃದ್ಧಿ ಆಗಿದೆ ಅನ್ನೋದು ನಮ್ಮ ಕಣ್ಣೆದುರೇ ಇದೆ. ಏನಾಗಬೇಕು ಅನ್ನೋದು ಕೂಡ ಪ್ರಾರಂಭ ಕೂಡ ಆಗ್ತಾ ಇದೆ. ಬಹುತೇಕ ನಮ್ಮಲ್ಲಿ ರೊಕ್ಕ ಎಷ್ಟು ಕೊಟ್ಟಾರ ಅಂತನ್ನೋದು ಅದು ಲೆಕ್ಕ ಇಲ್ದಂಗೆ ಅದ. ಇವತ್ತು ಒಂದು ಸಂಘ ಕಟ್ಕೊಂಡು ನಾವು ಒಂದು ಇದು ಮಾಡ್ತೀವಿ ಅಂತಂದ್ರೆ ಅವ್ರಿಗೂ ರೊಕ್ಕ ಬಹುತೇಕ ನಮ್ಮ ಪಾಳದಾಗ ಎಷ್ಟು ಕಡೆಗೆ ಬಂದವ್ರಿ ಅಂತಂದ್ರೆ ಕಲ್ಯಾಣ ಬಸವಣ್ಣ ರೊಕ್ಕ ಬಂದವು, ಮತ್ತು ಇಲ್ಲೇನೇನೆಲ್ಲ ಇದು ಈಶ್ವರ ಗುಡಿ ಬಂದಿದ್ದವು, ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡೋದ್ರ ಜೊತೆಗೇ ಯಾರಾದರೂ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಹೋಗಿ ನಮ್ಮದು ಹಿಂಗೆ ಅದಾರಿ ಅಂತ ತಿಳ್ಕೊಂಡು ಸ್ವಲ್ಪ ಅಳಿಲನ್ನು ತೋಡಿಕೊಂಡಾಗ ದೊಡ್ಡ ಮನಸ್ಸು ಮಾಡಿ ಕೊಡುವಂಥ ಒಬ್ಬ ಶಾಸಕರು ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಬಸವರಾಜ ಮತ್ತಿಮೂಡವರು ಯಾರಿಗೂ ಇಲ್ಲ ಅನ್ನೋಂಗಿಲ್ಲ. ಇಂಥ ಸಂದರ್ಭದೊಳಗೆ ಇವತ್ತು ಪಾಳ ಗ್ರಾಮದೊಳಗೆ ಅಭಿವೃದ್ಧಿ ಮಾಡುವಂಥದ್ದು ನಿಮ್ಮೆಲ್ಲರ ಕಣ್ಣೆದುರಿಗಿದೆ. ಇನ್ನೊಂದು ವಿಶೇಷವಾಗಿ ಅಂತಂದ್ರೆ ನಿಮಗೆ ಹೊಸ ವಿಚಾರ, ಮತ್ತಿಮೂಡು ಸಾಹೇಬರು ಸುಮಾರು ಇದು 7ನೇ ವರ್ಷ ಅವರು ಶಾಸಕರಾಗಿರ್ತಕ್ಕಂಥದ್ದು. ನಮ್ಮ ಮಠಕ್ಕೆ ಅನುದಾನ ಏನೂ ಬಂದಿದ್ದಿಲ್ಲ, ನಾವು ಇವತ್ತಿಗೆ ಅವ್ರಿಗೆ ಕೇಳಿದ್ದಿಲ್ಲ. ಭಾಳ ಸತ್ಯ ಕಾರ್ಯಕ್ರಮದಾಗ ಇಲ್ಲಿ ನಂದೂರು ಮಠದೊಳಗೆ ಈಗೇನು ನೀವು ರೋಡಿಗೆ ಹೋಗ್ತೇವೆ, ಒಂದು ದೊಡ್ಡ ಟೀನ್ ಸೆಡ್ ಕಾಣ್ತದೆ ಅಲ್ಲಿ, CC ರೋಡ ಟೀನ್ ಸೆಡ್ ಅದು ಮಾಡಿಸಿದ್ದು ಅವರೇ. ಅದರ ಉದ್ಘಾಟನಾ ಸಮಾರಂಭಕ್ಕೆ ನಾವು ಹೋಗಿದ್ವಿ, ಅವರು ಬಂದಿದ್ರು. ಅವರೇ ವಿಚಾರ ಮಾಡಿದರು, ಕಾನ್ಸ್ಟಿಟ್ಯೂನ್ಸಿ ಒಳಗೆ ಎಲ್ಲ ಮಠಗಳಿಗೆ ಎಲ್ಲ ದೇವಸ್ಥಾನಗಳಿಗೆ ಕೊಟ್ಟಿನಪ್ಪ, ನೀವು ಒಬ್ಬರೇ ಉಳಿದಿರತ್ತಂದ್ರೆ ಅವರು ಆಯ್ತಣ್ಣ, ನೀವು ಯಾವಾಗ ಮನಸ್ಸು ಮಾಡಿ ಹಾಕ್ತೀರಿ ಕೂಡ್ರಿ ಅಂತಂದ್ವಿ. ಈಗ ನಿಮ್ಮೂರಿನ ಮಠಕ್ಕೂ ಕೂಡ 25 ಲಕ್ಷ ರೂಪಾಯಿ ಇಟ್ಟರು ಅವರು. ನಿಮ್ಮೂರಿನ ಮಠಕ್ಕೆ ಈ ಊರೊಳಗೆ ಏನೇ ಒಂದು ಧರ್ಮದ ಕಾರ್ಯಕ್ರಮ ಆಗಲಿ ಅಥವಾ ನಿಮ್ಮ ವಿವಾಹ ಮಹೋತ್ಸವ ಆಗಲಿ ಏನೇ ಇದ್ರೂ ಕೂಡ ಮಠದೊಳಗೆ ಬಂದು ಮಾಡ್ಕೊಳ್ಕತ್ತೀರಿ. ನಿಮಗೆಲ್ಲ ಅನುಕೂಲ ಆಗುವಂಗೆ ನಿಮಗೆ ಎಷ್ಟು ಉಳಿತಾಯ ಅಂತಂದರೆ, ಇದು ಒಂದು ಟೆಂಟ್ ಹೊಡಿಬೇಕಾಗಿ 1000 ರೂಪಾಯಿ ಬೇಕು. ಈಗ ಇದು ಇಳಿಸ್ಬೇಕಾದ್ರೆ 1000 ರೂಪಾಯಿ ಕೊಡಬೇಕು. ಮಠದೊಳಗೆ ಟೆಂಟ್ ಹೊಡಿಬೇಕಾದ್ರೆ ಭಾಳ ಟೆಂಟ್ ಹೊಡಿತಿರ್ತೀರಿ, ಸುಮಾರು ಒಂದು 25-30 ರೂಪಾಯಿ ಟೆಂಟಿಗೆ ಹಾಳು ಮಾಡ್ತೀರಿ. ಈಗ ಅದನ್ನೆಲ್ಲ ಬಿಡಿಸಿದಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂದರೆ ನಮ್ಮ ಬಸವರಾಜ ಮತ್ತಿಮೂಡು ಸರ್ ಅವ್ರಿಗೆ ಸಲ್ತದೆ. ಅಂಥ ಒಂದು ಅಭಿವೃದ್ಧಿ ಕಾರ್ಯನೂ ಕೂಡ ಇಲ್ಲಿ ನಡೆದಿದೆ. ಒಟ್ಟಿನಲ್ಲಿ ಇಡೀ ನಮ್ಮ ಗ್ರಾಮೀಣ ಮತಕ್ಷೇತ್ರ ಏನದ, ಭಾಳ ಹಳ್ಳಿಗಳಿಗೆ ಹೋಗ್ತೀನಿ ನಾನು, ಪ್ರತಿ ಹಳ್ಳಿಗಳಿಗೂ ತಿರುಗ್ತೀನಿ. ಎಲ್ಲ ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗ್ಯದ ಅಂತ ತಿಳ್ಕೊಂಡು ಕೇಳಿದರೆ ಅದು ಬಸವರಾಜ ಮತ್ತಿಮೂಡು ಸಾಹೇಬ್ರವ್ರ ಊರು ಅಂತ ತಿಳ್ಕೊಂಡು ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಅಂಥ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಎಲ್ಲ ತಿರುಗಾಡಿ ಎಲ್ಲ ಕಡೆಗೂ ಕೂಡ ಅಭಿವೃದ್ಧಿ ಕಾರ್ಯ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಮತ್ತಿಮೂಡು ಸರ್ ಅವ್ರ ಮೇಲೆ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಅವರಿಗೆ ಉತ್ತರೋತ್ತರವಾಗಿ ರಾಜಕೀಯದಲ್ಲಿ ಉನ್ನತ ಮಟ್ಟ ಸಿಗಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಅಂತ ತಿಳ್ಕೊಂಡು ಹಾರೈಸಿ ಇಂದಿನ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಗುದ್ಲಿ ಪೂಜೆ ನೆರವೇರಿಸಿರ್ತಕ್ಕಂಥ ಸನ್ಮಾನ್ಯ ಶಾಸಕರಿಗೆ ನಮ್ಮ ಊರಿನ ವತಿಯಿಂದ ಅನಂತ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.